ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. RSSನ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕ್ತೀವಿ ಅಂತ ಕಳೆದ ಹಲವು ದಿನಗಳಿಂದ ಕಾಂಗ್ರೆಸ್ ನಾಯಕರು ಹೇಳುತ್ತಾನೆ ಬಂದರು. ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ ಅದಕ್ಕೊಂದು ಸ್ಪಷ್ಟತೆ ಸಿಕ್ಕಿದೆ. ಕಾರ್ಯಚಟುವಟಿಕೆಗೆ ಬ್ರೇಕ್ ಹಾಕೋದು ಅಂತಂದ್ರೆ ಹೆಂಗೆ ಅನ್ನೋದಕ್ಕೆ ಉತ್ತರ ರಾಜ್ಯ ಸರ್ಕಾರದ ಕಡೆಯಿಂದಲೇ ಸಿಕ್ಕಿದೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಯಾವ ರೀತಿ ಕ್ರಮ ಕೈಗೊಳ್ತೀವಿ ಎನ್ನುವಂತ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ನಿಯಮಗಳು ಹೇಗಿರಬಹುದು ಅನ್ನುವಂಥ ಒಂದು ಅಂದಾಜು ಸಿಕ್ಕಿದೆ. ನಿಜಕ್ಕೂ ಈ ನಿಯಮಗಳನ್ನು ಬಳಸಿ RSSನ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದು ಸಾಧ್ಯನಾ? ಇದು ಮೇಜರ್ ಆದಂಥ ಪ್ರಶ್ನೆ. ಅಥವಾ ರಾಜ್ಯ ಸರ್ಕಾರ ಪ್ರಿಯಾಂಕ್ ಖರ್ಗೆ ಅವರ ಒತ್ತಡಕ್ಕೆ ಮಣಿದು ಏನೋ ಒಂದು ಮಾಡಬೇಕಿತ್ತು, ಅದನ್ನು ಮಾಡಿದ್ದೀವಿ ಅಂತ ಕ್ರಮವನ್ನು ಕೈಗೊಂಡಿದೆಯಾ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ರಾಜ್ಯದಲ್ಲಿ RSSನ ಕಾರ್ಯಚಟುವಟಿಕೆಯನ್ನ ನಿರ್ಬಂಧಿಸ್ತೀವಿ, ಬ್ರೇಕ್ ಹಾಕ್ತೀವಿ, ಅಂಕುಶ ಹಾಕ್ತೀವಿ, ಈ ರೀತಿ ಎಲ್ಲ ಹೇಳ್ತಾ ಇದ್ದಂಥ ಸರ್ಕಾರ ನಿನ್ನೆ ಒಂದು ಸಭೆ ಮಾಡಿ, ಅಂದರೆ ಕ್ಯಾಬಿನೆಟ್ ಸಭೆ ಮಾಡಿ ನಿಯಮವನ್ನು ಪ್ರಕಟಿಸಿದೆ ಅಥವಾ ಪ್ರಕಟಿಸೋ ಹಂತದಲ್ಲಿದೆ. ಸರ್ಕಾರಿ ಜಾಗಗಳನ್ನು RSS ಸೇರಿ ಬೇರೆ ಸಂಘಟನೆಗಳು ಬಳಸುವಂತಿಲ್ಲ, ಬಳಸಬೇಕು ಅಂತಾದರೆ ಅನುಮತಿ ಪಡಿಬೇಕು ಅಂತ ನಿಯಮ ರೂಪಿಸೋದಕ್ಕೆ ಹೊರಟಿದ್ದಾರೆ. ಸರ್ಕಾರಿ ಜಾಗಗಳಾದಂಥ ಶಾಲೆ, ಕಾಲೇಜು, ಪಾರ್ಕು, ರಸ್ತೆ ಇಲ್ಲೇನಾದರೂ ಕಾರ್ಯಕ್ರಮ ಮಾಡ್ತಾರೆ ಅಂತಾದರೆ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡ್ಕೊಳ್ಳಿ. ಅಂದರೆ ಶಾಲೆ ಅಂತಾದರೆ ಶಿಕ್ಷಣ ಇಲಾಖೆ, ಪಾರ್ಕು ಅಂತಾದರೆ ನಗರಾಭಿವೃದ್ಧಿ ಇಲಾಖೆ ಅಥವಾ ಗ್ರಾಮೀಣಾಭಿವೃದ್ಧಿ ಇಲಾಖೆ, ಈ ರೀತಿ ಸಂಬಂಧಪಟ್ಟ ಇಲಾಖೆಗಳಿಂದ ಪರ್ಮಿಷನ್ ಪಡ್ಕೊಳ್ಳಿ ಅಂತ. ಪರ್ಮಿಷನ್ ಪಡ್ಕೊಳ್ಳುವಂಥ ಪ್ರೊಸೀಜರ್ ಏನು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಸರ್ಕಾರಿ ಸ್ಥಳದಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಹೊಸ ನಿಯಮವನ್ನು ಮಾಡಲಾಗಿದೆ. ಆ ಮೂಲಕ ಇದು RSSಗೆ ಸೀಮಿತವಾಗಿ ಅಲ್ಲ, ಎಲ್ರಿಗೂ ಅನ್ವಯ ಆಗುವಂತೆ. ನಾಳೆ BCD ಅನ್ನುವಂಥ ಯಾವುದೋ ಒಂದು ಸಂಘಟನೆ ಏನೋ ಒಂದು ಕಾರ್ಯಕ್ರಮ ಶಾಲೆಯ ಆವರಣದಲ್ಲಿ ಮಾಡ್ತೀವಿ ಅಂತ ಹೊರಟ್ರೆ ಅನುಮತಿಯನ್ನು ಪಡ್ಕೊಳ್ಬೇಕು. ದೇವಸ್ಥಾನದಲ್ಲಿ ಒಂದು ಸಭೆ ಸೇರ್ತೀವಿ ಅಂತಾದರೆ ಅನುಮತಿಯನ್ನು ಪಡ್ಕೊಳ್ಬೇಕು. ಅದು ಎಲ್ಲರಿಗೂ ಅಪ್ಲೈ ಆಗೋ ರೀತಿಯಲ್ಲಿ, RSSಗೆ ಮಾತ್ರ ಅಲ್ಲ. ಇನ್ಫ್ಯಾಕ್ಟ್ RSSಗೆ ಮಾತ್ರ ಸೀಮಿತವಾಗಿ ನಿಯಮವನ್ನು ರೂಪಿಸೋದಕ್ಕೆ ಸಾಧ್ಯ ಇಲ್ಲ. ಕಾನೂನು ಅದಕ್ಕೆ ಅನುವು ಮಾಡಿಕೊಡೋದಿಲ್ಲ ತಾಂತ್ರಿಕವಾಗಿ. ಯಾಕೆಂತಂದ್ರೆ ಒಂದು ಸಂಘಟನೆಗೆ ಮಾತ್ರ ನಿಷೇಧ ಅಂತ ಹೇಗೆ ಮಾಡೋದಕ್ಕೆ ಸಾಧ್ಯ ಇದೆ ಸರ್ಕಾರದ ಪ್ರೆಮಿಸಸ್ ಅಲ್ಲಿ? ಸೊ ಇದು ಪ್ರಶ್ನೆ ಇತ್ತು. ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದಿಷ್ಟೇ. ತಮಿಳುನಾಡು ಮಾದರಿ, ಕೇರಳ ಮಾದರಿ ಎಲ್ಲ ಅಧ್ಯಯನ ಮಾಡಿ ಕೊನೆಗೆ ಕರ್ನಾಟಕದ್ದೇ ಒಂದು ಮಾದರಿಯನ್ನ ರಾಜ್ಯ ಸರ್ಕಾರ ರೆಡಿ ಮಾಡಿದೆ. ಕರ್ನಾಟಕದ ಮಾದರಿ ಇಷ್ಟೇ. ಕಾರ್ಯಕ್ರಮ ಮಾಡಬೇಕು ಅಂತಾದ್ರೆ RSS ಇನ್ನೊಂದು ಅನುಮತಿಯನ್ನ ಪಡ್ಕೋಬೇಕು. ನೆಕ್ಸ್ಟ್ ಬರೋದು ಅನುಮತಿ ಹೆಂಗ್ ಪಡ್ಕೊಳ್ಬೇಕು ಅಂತ. ಅದಕ್ಕೆ ಸರ್ಕಾರ ನಿಯಮಗಳ ಮುಖಾಂತರ ಉತ್ತರ ಕೊಡುತ್ತೆ ಅಂತ ಅನ್ಸುತ್ತೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಹಿಂದೂ ಜನಜಾಗೃತಿ ಸಮಿತಿಯ ಮೋಹನ್ ಗೌಡ ಜೊತೆಗಿದ್ದಾರೆ. ಮೋಹನ್ ಗೌಡ ಅವರೇ ನಮಸ್ಕಾರ. ನಮಸ್ಕಾರ. ಏನ್ ಹೇಳ್ತೀರಿ ಈ ನಿಯಮದ ಬಗ್ಗೆ? ಬಹಳ ಮುಖ್ಯವಾಗಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಸಂಘಟನೆಗಳು ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಅಭಿಯಾನ ಇರ್ಬೋದು, ಸಭೆಗಳನ್ನು ಮಾಡೋದಿರ್ಬೋದು, ಏನೇ ಇದ್ರೂ ಸಹ ನಾವು ನಮಸ್ತೆ ಕೇಳ್ತಿದೆ ಮುಂದುವರಿಸಿ. ನಾವು ಅನುಮತಿ ಪಡ್ಕೊಂಡೇ ಕಾನೂನು ಚೌಕಟ್ಟಿನಲ್ಲೇ ಇದನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಅನೇಕ ಸಾವಿರಾರು ಕಾರ್ಯಕ್ರಮಗಳನ್ನ ನಾವು ಆಯೋಜನೆಯನ್ನ ಮಾಡಿದ್ದೇವೆ. ಆದ್ರೆ ಅದರಲ್ಲಿ ನಾವು ಅನುಮತಿ ತೆಗೆದುಕೊಂಡು ಕಾನೂನು ಚೌಕಟ್ಟಿನಲ್ಲಿ ಕಾನೂನುಬದ್ಧವಾಗಿ ಅತ್ಯಂತ ಶಾಂತ ರೀತಿಯಲ್ಲಿ ಅದನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಈ ಒಂದು ಅಧಿಸೂಚನೆ ನಮ್ಮ ಇದರ ಮೇಲೆ ಪರಿಣಾಮ ಬೀರುವುದಿಲ್ಲ. ಆದ್ರೆ ಇವರ ಹಿಂದಿನ ಅಜೆಂಡಾ ಏನಂತ ಹೇಳಿದ್ರೆ ಹಿಂದೂ ಸಂಘಟನೆಗಳ ಚಟುವಟಿಕೆಗಳಿಗೆ ಇವತ್ತು ಬ್ರೇಕ್ ಹಾಕುವಂತ ವ್ಯವಸ್ಥಿತ ಪಿತೂರು ಇದ್ರ ಹಿಂದಿದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ನಾವು ಏನಾಗ್ತಿದೆ ಅಂತ ಹೇಳಿದ್ರೆ ಒಂದು ಚಿಕ್ಕ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ತಕ್ಷಣ ನಮ್ಮ ಚಿಕ್ಕ ಕಾರ್ಯಕ್ರಮಗಳಿಗೂ ಏನಾದ್ರೂ ಕಾರಣಗಳನ್ನ ಹೇಳಿ ಅದನ್ನು ನಿಷೇಧಿಸುವಂತ, ವಾಸ್ತವದಲ್ಲಿ ಇಂಡೋರ್ ಕಾರ್ಯಕ್ರಮಗಳು, ನಾವೇನಾದ್ರೂ ಚಿಕ್ಕ ಮೀಟಿಂಗ್ ಅನ್ನ ಮಾಡ್ತೇವೆ, ನಾವೊಂದು ಸೆಮಿನಾರ್ ಮಾಡ್ತೇವೆ, ಉಪನ್ಯಾಸ ಮಾಡ್ತೇವೆ, ಜನಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಈಗ ಸ್ಥಳೀಯ ಪೊಲೀಸರು ಬಂದು ನೀವು ಅಲ್ಲಿ ಪರ್ಮಿಷನ್ ತೆಗೆದುಕೊಳ್ಬೇಕು. ವಾಸ್ತವದಲ್ಲಿ ಕಾನೂನು ಪ್ರಕಾರ ಇಂಡೋರ್ ಕಾರ್ಯಕ್ರಮಗಳಿಗೆ, ನಾವೊಂದು ಟೆಂಪಲ್ ಅಲ್ಲಿ ಮಾಡುವ ಕಾರ್ಯಕ್ರಮ, ಖಾಸಗಿ ಟೆಂಪಲ್ ಅಲ್ಲಿ ಮಾಡುವ ಕಾರ್ಯಕ್ರಮ, ಹಲವು ಕಾರ್ಯಕ್ರಮಗಳಿಗೆ ಈಗಾಗಲೇ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇವರು
ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ. ನೀವು ನೋಡಿರ್ಬೋದು, ಸ್ವತಂತ್ರ ಶ್ರಾವಣ ಕಾರ್ಯಕ್ರಮಕ್ಕೆ ಇವರು ನೋಟಿಸ್ ಅನ್ನ ಕೊಡ್ತಾರೆ. ಖಾಸಗಿ ಕಾರ್ಯಕ್ರಮಕ್ಕೆ, ನಮ್ಮ ಖಾಸಗಿ ಕಾರ್ಯಕ್ರಮ ಖಾಸಗಿ ಸ್ಥಳದಲ್ಲೇ ಮಾಡ್ಲಿಕ್ಕೂ ಇವ್ರು ಇದನ್ನ ಮಾಡ್ತಿದ್ದಾರೆ. ಒಂದ್ ರೀತಿ ಏನಂತ ಹೇಳಿದ್ರೆ ಇವತ್ತು ಅಲ್ಲ ಮೋಹನ್ ಗೌಡ್ರೆ, ಈಗ ನನಗೊಂದು ಅರ್ಥ ಆಗ್ಲಿಲ್ಲ ಮೋಹನ್ ಗೌಡ್ರೆ. ಈಗ ನಿಯಮ RSS ಗೆ ಸೀಮಿತವಾಗಿ ಮಾಡಿಲ್ಲ, ಎಲ್ರಿಗೂ ಕೂಡ ಆ ನಿಯಮ ಅನ್ವಯ ಆಗತ್ತೆ. ಇದೆಲ್ಲ ವಿರೋಧಿಸೋದೇನಿದೆ? ಇದ್ರ ಹಿಡನ್ ಅಜೆಂಡಾ ಏನಂತ ಹೇಳಿದ್ರೆ ಇದ್ರ ಹಿಡನ್ ಅಜೆಂಡಾ ಹಿಂದೂ ಸಂಘಟನೆಗಳ ಕಾರ್ಯಕ್ರಮಗಳನ್ನ ನಿಷೇಧ ಮಾಡ್ಬೇಕು, ಇವರಿಗೆ ಅವಕಾಶ ಕೊಡಬಾರ್ದು, ಹಿಂದೂ ಸಂಘಟನೆಗಳನ್ನ ಧ್ವನಿಯನ್ನ ಹತ್ತಿಕ್ಬೇಕು. ಒಟ್ಟಾರೆ ಇವ್ರ ಹಿಡನ್ ಅಜೆಂಡಾ ಇದೆ ಈಗಾಗಲೇ ನಮ್ಮ ಮೋಹನ್ ಗೌಡ್ರೆ. ಹಾಗೇ ರೀ, ನನ್ನ ಜೊತೆಗೆ ಈಗ ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ ಜಾಯ್ನ್ ಆದ್ರು. ಗೌಡ್ರೆ ನಮಸ್ತೆ. ನಮಸ್ತೆ. ಏನ್ ಬಿಲ್ಡಪ್ ಕೊಟ್ರಿ, ಏನೋ ಮಾಡಿಬಿಡ್ತೀವಿ ಅಂತ, ಬಟ್ ಏನೂ ಇಲ್ಲ, ಬೇಲಿನೇ ಗಟ್ಟಿಲ್ಲ ಅಲ್ಲ ಗೌಡ್ರೆ ನಿಮ್ದು? ಈಗ ಬಿಲ್ಡಪ್ ಏನೋ ಮಾಡ್ಬಿಡ್ತೀವಿ ಅಂತ ಏನಿಲ್ಲ ನೋಡಿ. ಯಾವುದೇ ಸಂಘ ಆಗ್ಲಿ, ಯಾವುದೇ ಸಂಸ್ಥೆ ಆಗ್ಲಿ, ಯಾರು ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಸಂವಿಧಾನದ ಆಶಯಗಳೇನಿದ್ದಾವೆ, ಸಂವಿಧಾನದ ಸಮಾನತೆಯ ಬಗ್ಗೆ ಏನಿದೆ, ಸಂವಿಧಾನ ಜಾತ್ಯತೀತವಾದ ಏನಿದೆ, ಸಮಾಜವಾದ ಏನಿದೆ, ಅದನ್ನ ಬಿಟ್ಟು ಯಾರೇ ಯಾವುದೇ ವ್ಯಕ್ತಿ ಆಗ್ಲಿ, ಸಂಘಟನೆ ಆಗ್ಲಿ, ತಾವು ಕಾನೂನನ್ನ ಮೀರೋಂಗಿಲ್ಲ. ಒಂದು. ಎರಡನೇದು, ಯಾವ ಸರ್ಕಾರಿ ಜಾಗಗಳನ್ನ, ಸರ್ಕಾರಿ ಶಾಲೆಗಳನ್ನ, ಕಾಲೇಜುಗಳನ್ನ ನನಗೆ ಅನಿಸ್ತಾ ಇರೋದು ನಟರಾಜ್ ಗೌಡ್ರೆ, ಇದು ಉತ್ತರನ ಪೌರುಷ ಆಯ್ತು ಅಂತ ಅನ್ಸತ್ತೆ. ಏನೋ ಮಾಡ್ಬಿಡ್ತೀವಿ, RSS ಗೆ ನಿರ್ಬಂಧ ಹಾಕ್ತಿವಿ, ಮತಾಂಧತೆಯನ್ನ ಮಟ್ಟ ಹಾಕ್ತಿವಿ ಅಂತೆಲ್ಲ ಹೇಳ್ಕೊಂಡು ಬಂದ್ರಿ, ಭಾಷಣ ಮಾಡಿದ್ರಿ. ಹೌದು, ಮಾಡ್ತೀವಿ ಅದೆಲ್ಲ ಮಾಡ್ತೀವಿ. ನಿಯಮ ನೋಡಿದ್ರೆ ಹೆಂಗಿದೆ ಅಂತಂದ್ರೆ, ಸುತ್ತ ಬೇಲಿ ಹಾಕಿ ಗೇಟೆ ಹಾಕಿಲ್ಲ ನೀವು. ಬೇಲಿ ಹಾಕಿದಿರಿ, ಗೇಟೇ ಇಲ್ಲ, ಮತ್ ಯಾವ ನಿಯಮ? ಇಲ್ಲ, ನೀವು ವಿಶ್ಲೇಷಣೆ ಮಾಡಿ, ತೊಂದರೆ ಇಲ್ಲ, ನೀವು ವಿಶ್ಲೇಷಣೆ ಮಾಡಿ. ಇವತ್ತು ನಮ್ದು ಉದ್ದೇಶ ಏನು, ಯಾವುದೇ RSS ಆಗ್ಲಿ ನೋಡಿ, ಸರ್ಕಾರಿ ಜಾಗಗಳನ್ನ ದುರುಪಯೋಗ ಮಾಡ್ಕೊಳ್ಳುವಂಥದ್ದು, ಮಕ್ಕಳಿಗೆ ಸರ್ಕಾರಿ ಶಾಲೆಯ ಮಕ್ಕಳುಗಳನ್ನ ಉಪಯೋಗಿಸ್ಕೊಳ್ಳುವಂಥದ್ದು, ತಮ್ಮ ಕಾರ್ಯಕ್ರಮಗಳಿಗೆ ತಾವು ಅಲ್ಲಿ ವಿಷ ಬೀಜ ಬಿತ್ತಲಿಕ್ಕೋಸ್ಕರ ಶಾಲಾ ಕಾಲೇಜು ಮಕ್ಕಳನ್ನ ಉಪಯೋಗಿಸ್ಕೊಳ್ಳೋದಿದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. ಅದಕ್ಕೆ ಅವಕಾಶ ಮಾಡಿ ಕೊಡಲ್ಲ ಕಾನೂನು. ಏನ್ ಹೇಳುತ್ತೆ ಗೊತ್ತಾ? ಅದಕ್ಕೆ ಇಲ್ಲಿಯೂ ಕಾನೂನು ಇದಾವೆ, ಕಾನೂನು ಇಲ್ಲಂತಿಲ್ಲ. ಅದನ್ನ ಮನವರಿಕೆ ಅವ್ರಿಗೂ ಮಾಡ್ಕೊಳ್ಬೇಕಿದ್ರೆ, ಕಾನೂನು ತನಿಖಾ ಸಂಸ್ಥೆಗಳಿಗೂ ಮಾಡ್ಕೊಳ್ಬೇಕು. ಇರಪ್ಪ ಒಂದ್ ನಿಮಿಷ, ಕಾನೂನು ಸಂಸ್ಥೆಗಳಿಗೂ ಕೂಡ ಮನವರಿಕೆ ಮಾಡ್ಕೊಳ್ಬೇಕಾಗಿದೆ. ಇದು ಹೆಂಗಿದೆ ಗೊತ್ತಾ ನಟರಾಜ್ ಗೌಡ್ರೆ? ಒಂದ್ ನಿಮಿಷ, ಮೋಹನ್ ಗೌಡ್ರೆ ಒಂದ್ ನಿಮಿಷ. ನಟರಾಜ್ ಗೌಡ್ರೆ, ಇದು ಹೆಂಗಿದೆ ಗೊತ್ತಾ? ಪ್ರಿಯಾಂಕ್ ಖರ್ಗೆ ಅವರನ್ನ ಸಂತೃಪ್ತಿಗೊಳಿಸೋದಕ್ಕೆ ಮಾಡ್ದಂಗಿದೆ. ಅವ್ರು ಏನೋ ಹೇಳಿದ್ರು, ಏನೋ ಮಾಡೋಣ, AICC ಪ್ರೆಸಿಡೆಂಟ್ ಮಗ ಬೇರೆ ಅಂತ, ಅಷ್ಟಕ್ಕೆ ಸೀಮಿತ ಆದಂಗಿದೆ ಇದು. ಇಲ್ಲ, ನೀವೇನ್ ಬೇಕಾದ್ರೂ ವಿಶ್ಲೇಷಣೆ ಮಾಡಿ ನೋಡಿ. ಪ್ರಿಯಾಂಕ್ ಖರ್ಗೆ ಎತ್ತಿರ್ತಕ್ಕಂಥದ್ದು ಬಹಳ ಸಮಂಜಸವಾದ, ಸಮಯಕ್ಕೆ ತಕ್ಕಂತ, ಕಾಲಕ್ಕೆ ತಕ್ಕಂತ, ಅಗತ್ಯಕ್ಕೆ ತಕ್ಕಂತಹ ಒಂದು ವಿಷಯ ಆಗಿದೆ. ಅದನ್ನ ಇಡೀ ಸರ್ಕಾರದಲ್ಲಿ ಎಲ್ಲರದ್ದು ಮನಸ್ಸಲ್ಲೂ ಅದೇ ಇದೆ. ಇಡೀ ಯಾರು ಸಂವಿಧಾನಕ್ಕೆ ಗೌರವ ಕೊಡ್ತಾರೆ, ಕಾನೂನಿಗೆ ಗೌರವ ಕೊಡ್ತಾರೆ, ಯಾರು ದೇಶಭಕ್ತರಿದ್ದಾರೆ, ಅವರೆಲ್ಲರಿಗೂ ಒಂದು ಸಂತೋಷದ ವಿಷಯ ಇದೆ ಇದು. ಹಾಗಾಗಿ ನಮ್ಮ ಒತ್ತಾಯ ಕೂಡ ಅದೇ ಇತ್ತು. ಯಾವುದೇ RSS ಇನ್ನೂ ಒಳಗೊಂಡಂತೆ ಈಗ ನಿಯಮ ಮಾಡಿ ಅಂತ ರಾಜ್ಯದ ಜನ ನಿಮ್ಮನ್ನ ಕೇಳಲಿಲ್ಲ. ನಿಯಮ ಮಾಡ್ತೀವಿ ಅಂತ ಹೇಳಿದವ್ರು ನೀವೇ. ನಿಯಮ ಮಾಡಿದ ನಂತರ ಅದು ಪರಿಣಾಮಕಾರಿಯಾಗಿದೆಯಾ ಅಂತ ಕೇಳಿದ್ರೆ ಅದು ಕಾಣ್ತಾ ಇಲ್ಲ. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ಇಲ್ಲ, ನೀವು ನಿಮ್ಮ ವಿಶ್ಲೇಷಣೆ ಒಂದು ಭಾಗ ನಿಮಗೆ ಸೇರಿದ ಮುಗಿನೇರಿಕಿದೆ ಅನ್ಸುತ್ತೆ ನನ್ನ ಪ್ರಕಾರ. ನೋಡಿ, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡತಕ್ಕಂತಹ ಯಾವುದೇ ಸಂಘಟನೆ ಇರ್ಲಿ, ಸಮಾಜದ ಸೌಹಾರ್ದತೆ ಹಾಳು ಮಾಡ್ತಕ್ಕಂಥ ಯಾವುದೇ ಸಂಘಟನೆ ಇರ್ಲಿ, ಅದಕ್ಕೆ ಕಡಿವಾಣ ಹಾಕಬೇಕಾದ್ದು ಸರ್ಕಾರದ ಹೊಣೆಗಾರಿಕೆ ಇದೆ. ಆ ಕೆಲಸದಲ್ಲಿ ಅನುಮತಿ ಕೊಡ್ತೀವಿ ಅಂತ ಹೇಳೋದು ಅದು ಬ್ರೇಕ್ ಹಾಕೋದಾ? ನನಗೆ ಅರ್ಥ ಆಗ್ಲಿಲ್ಲ, ಲಾಜಿಕ್ ಅರ್ಥ ಆಗ್ಲಿಲ್ಲ. ಈಗ ಅನುಮತಿ ಅಂದ್ರೆ ಗೊತ್ತಾ? ಅನುಮತಿ ಇದ್ದಾಗ ಯಾರಿಗೆ ಯಾವ್ದೋ ಶಾಲಾ ಮಕ್ಕಳುಗಳನ್ನ ತಾವು ತಗೊಂಡು ಈ ಕಾರ್ಯಕ್ರಮಗಳ ಬೈಠಕ್ಗಳನ್ನ ಮಾಡೋದು, ಅವ್ರಿಗೇನೋ ಒಂದು ದೈಹಿಕ ಕಸರತ್ತು ಹೇಳ್ಕೊಡ್ತೀವಿ ಅಂತ ಹೇಳಿ ತಾವು ಮೂಲಭೂತವಾದವನ್ನ ಬಿತ್ತುವಂಥದ್ದು, ಇವೆಲ್ಲವಕ್ಕೂ ಕಡಿವಾಣ ಬೀಳುತ್ತೆ. ಯಾವುದೇ ರೀತಿಯಾಗಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ದುರುಪಯೋಗ RSS ಮಾಡ್ಕೊಂತ ಆಗೋದಿಲ್ಲ. ನಾವು ಏನು ಮಾಡಬೇಕಿತ್ತು ಅದನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಮೋಹನ್ ಗೌಡ್ರೆ, ಏನ್ ಹೇಳ್ತೀರಿ? ನೋಡಿ, ನನ್ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಸರ್ಕಾರಿ ಜಾಗದಲ್ಲಿ ಒಂದ್ ನಿಮಿಷ ನಟರಾಜ್ ಗೌಡ್ರೆ, ನಿನ್ನೇನು ಇದನ್ನೇ ಹೇಳಿದ್ರಿ ನೀವು. ಒಂದ್ ನಿಮಿಷ ಮೋಹನ್ ಗೌಡ್ರೆ, ನಿಮಗೆ ಅವರ ಲಾಠಿ ಕಾಣಿಸತ್ತೆ, ಗಣೇಶೋತ್ಸವದ ಮೇಲೆ ಬೀಳುವಂತ ಕಲ್ಲು ಕಾಣಿಸಲ್ಲ, ಅಲ್ಲಿ ನಿಮಗೆ ದೃಷ್ಟಿ ಕಾಣಿಸಲ್ಲ. ನಿಮಗೆ ಇವರ ಲಾಠಿ ಕಾಣಿಸುತ್ತೆ. ನಿಮಗೆ ಕಲ್ಲೊಡೆಯನ್ನು ಕೂಡ ಹಾಕ್ಬೇಕು, ಕಲ್ಲೊಡೆಯನ್ನು ಹಾಕ್ಬೇಕು, ಹಚ್ಚಿದ್ರೆ ಅದು ಕಾಣಿಸಲ್ಲ, ಲಾಠಿ ಕಾಣಿಸುತ್ತೆ.
ಕಲಬುರಗಿ ಆಸ್ಪತ್ರೆ ಖರ್ಗೆ ಅಂತ ಹೆಸರನ್ನ ಅಲ್ಲಿ ಡ್ರೋನ್ ಅಲ್ಲಿ ಕಲಬುರ್ಗಿ ಆಸ್ಪತ್ರೆ ಚಿತ್ರ ತೆಗೆದ್ರೆ ಅಲ್ಲಿ ಖರ್ಗೆ ಅಂತ ಬರುತ್ತೆ. ಅದು ಡೈವರ್ಟ್ ಆಗುತ್ತೆ. ಬೇಡ ಮೋಹನ್ ಗೌಡ್ರೆ, ನಾನು ಕೇಳಿದಂತ ಪ್ರಶ್ನೆ ಇಷ್ಟೇ. ಈಗ ನೆಲದ ಕಾನೂನು ಎಲ್ರಿಗೂ ಅನ್ವಯ ಆಗಬೇಕು. ಅದು ಬಜರಂಗ ದಳನೂ ಒಂದೇ, ಇನ್ನೊಂದು ಒಂದೇ, RSS ಒಂದೇ, ಮತ್ತೊಬ್ರು ಒಂದೇ. ಮೋಹನ್ ಗೌಡ್ರಿಗೂ ಅನ್ವಯ ಆಗುತ್ತೆ, ನಟರಾಜ್ ಗೌಡ್ರಿಗೂ ಅನ್ವಯ ಆಗುತ್ತೆ. ನೆಲದ ಕಾನೂನನ್ನು ಜಾರಿ ಮಾಡೋದಕ್ಕೆ ಹೊರಟಿದೀವಿ. ತಪ್ಪೇನು? ಐ ಅಗ್ರಿ. ತಪ್ಪೇನು ನೆಲದ ಕಾನೂನು ಜಾರಿ ಆದ್ರೆ RSS ಗೆ? ನೋಡಿ, ಇದರಲ್ಲಿ ಮುಖ್ಯ ಏನಂತ ಹೇಳಿದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು, ಹಿಂದೂ ಸಂಘಟನೆಗಳಿರ್ಬೋದು, ಯಾರೂ ಸಹ ಇದುವರೆಗೆ ಕಾನೂನನ್ನ ಕೈಗೆತ್ಕೊಂಡು ಕಾನೂನನ್ನ ಮೀರಿ ಇವತ್ತು ಎಲ್ಲಿ ಸಹ ಕಾರ್ಯಕ್ರಮ ಚಟುವಟಿಕೆಗಳನ್ನ ಮಾಡಲಿಲ್ಲ. ನಟರಾಜ್ ಗೌಡರು ಹೇಳುವಂತೆ, ಸುಳ್ಳು ಹೇಳುವಂತೆ ಇವತ್ತು ಎಲ್ಲಿ ಸಹ ಅವರು ಕಾಂಗ್ರೆಸ್ಸಿನ ಏನಂತ ಹೇಳಿದ್ರೆ ಸುಳ್ಳು ಹೇಳುವುದೇ ಜನರನ್ನ ದಿಕ್ಕು ತಪ್ಪಿಸುದು ಮತ್ತೆ ಆಡಳಿತ ದ್ವೇಷ ಬಿತ್ತುವಂತ ಅಥವಾ ಕೋಮು ಭಾವನೆ ಬಿತ್ತುವಂತ ಒಂದಾದರೂ ಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಥವಾ ಹಿಂದೂ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ಆಗಿದೆಯಾ ಅಂತ ಒಂದು ಉದಾಹರಣೆ ತೋರಿಸಿ. ಇವತ್ತು ಬೆಳಗ್ಗೆ ಮಕ್ಕಳಿಗಾಗಿ ಸಂಸ್ಕಾರ, ದೇಶಭಕ್ತಿ, ನಮಸ್ತೆ ಸದಾ ವತ್ಸಲೆ ಅಂತೇಳಿ ದೇಶವನ್ನ ಪ್ರೀತಿಸುವಂತ, ರಾಷ್ಟ್ರವನ್ನ ಪ್ರೀತಿಸುವಂತ, ನೀವು ಪ್ರೀತಿಸುವಂತ ಕಾರ್ಯಕ್ರಮ ಮಾಡಿ, ಅದಕ್ಕೊಂದು ಅನುಮತಿ ಪಡ್ಕೊಳ್ಳಿ. ನೀವು ಪ್ರೀತಿಸುವಂತ ಕಾರ್ಯಕ್ರಮ ಮಾಡಿ, ದೇಶಭಕ್ತಿಯನ್ನು ಬಿತ್ತುವಂತ ಕೆಲಸ ಮಾಡಿ, ಅದಕ್ಕೊಂದು ಅನುಮತಿ ಪಡ್ಕೊಳ್ಳಿ. ಇದು ನಮ್ಮ ಸಂಸ್ಕೃತಿ ಇದೆ. ಈ ಸಂಸ್ಕೃತಿ ಪಾಲನೆ ಮಾಡೋದು ನಮ್ಮ ಕರ್ತವ್ಯ ಇದೆ. ಸಂವಿಧಾನ ನಮಗೆ ರೈಟ್ಸ್ ಕೊಟ್ಟಿದೆ. ಅನುಮತಿ ಪಡ್ಕೊಳ್ಳಿ ಅಂತ ಹೇಳೋದವ್ರು ಅಷ್ಟೇ. ಲೈಫ್ ಪ್ರಕಾರ ಇದನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ದೇಶದ ಸಂವಿಧಾನವೇ ಪ್ರತಿಯೊಬ್ಬರಿಗೂ ನಮ್ಗೆ ಆರ್ಟಿಕಲ್ 21, ಆರ್ಟಿಕಲ್ 96, ಆರ್ಟಿಕಲ್ 106 ಪ್ರಕಾರ ಪ್ರತಿಯೊಬ್ಬರಿಗೂ ಸ್ವಸಂರಕ್ಷಣೆ ಮಾಡುವ ಅಧಿಕಾರ ಇದೆ. ಸ್ವಸಂರಕ್ಷಣೆ ಕರೆಕ್ಟ್ ಅನ್ನು ಇವತ್ತು ನಿಶುಲ್ಕವಾಗಿ ರಾಷ್ಟ್ರೀಯ ಸ್ವಯಂ ಕರೆಕ್ಟ್ ಸರ್, ನಿಮ್ಮನ್ನು ಮಾಡಬೇಡಿ ಅಂತ ಅವ್ರು ಹೇಳ್ತಿಲ್ವಲ್ಲ. ನೆಹರು ಅವರೇ, ಮೋಹನ್ ಗೌಡ್ರೆ, ಈಗ ನೀವು ಪಥಸಂಚಲನ ಮಾಡೋದಿದ್ರೆ ಮಾಡ್ರಿ, ಕಾರ್ಯಕ್ರಮ ಮಾಡೋದಿದ್ರೆ ಮಾಡಿ, ಸಭೆ ಮಾಡೋದಿದ್ರೆ ಮಾಡಿ, ನೀವು ಒಂದು ಪರ್ಮಿಷನ್ ಪಡ್ಕೊಳ್ಳಿ. ಸರ್ಕಾರದ ವ್ಯವಸ್ಥೆಯೊಳಗೆ ಒಂದು ಪರ್ಮಿಷನ್ ಪಡ್ಕೊಳ್ಳಿ. ಇದು ಹೆಂಗೆ ನಿಮ್ಮನ್ನ ಮಟ್ಟ ಹಾಕೋ ಪ್ರಯತ್ನ ಆಗುತ್ತೆ? ಈಗಾಗಲೇ ನಾವು ಅದೇ ಪ್ರಕಾರ ಮಾಡ್ತಾ ಇದ್ದೇವೆ. ಯಾವುದೇ ಕಾರ್ಯಕ್ರಮಗಳು ನಮ್ಮ ಅನುಮತಿ ಇಲ್ಲದೆ ಆಗ್ತಾ ಇಲ್ಲ. ಅನುಮತಿ ತೆಗೆದುಕೊಂಡೇ ಇವತ್ತು ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಆದ್ರೆ ಒಂದ್ ಏನಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಇವತ್ತು ಕಾನೂನು ಬಾಹಿರವಾಗಿ ಇವತ್ತು ಈ ರಾಜ್ಯದ ಜನತೆಯ ದಿಕ್ಕನ್ನ ಡೈವರ್ಟ್ ಮಾಡ್ಲಿಕ್ಕಾಗಿ ಒಂದ್ ಕಡೆ ಏನಾಗ್ತಿದೆ ಅಂತ ಹೇಳಿದ್ರೆ, ಕಲಬುರಗಿ ಈ ಒಂದು ಉತ್ತರ ಕರ್ನಾಟಕ ಪ್ರದೇಶ ನೆರೆ ಪ್ರವಾಹದಿಂದ ಇವತ್ತು ಜನಜೀವನ ಅಸ್ತವ್ಯಸ್ತವಾಗಿದೆ. ಇವತ್ತು ಏನಾಗ್ತಿದೆ, ಈ ಪ್ರಶ್ನೆಯನ್ನ ನಾನು ನಟರಾಜ್ ಗೌಡ್ರಿಗೆ ಮೂವ್ ಮಾಡ್ತೀನಿ. ಗೌಡ್ರೆ, ಇದು ಆದ್ಯತೆ ಆಗಿರ್ಲಿಲ್ಲ. ಈ ನಿಯಮಗಳನ್ನ ಮಾಡೋದು ಆದ್ಯತೆ ಆಗಿರ್ಲಿಲ್ಲ. ಯಾಕಂತಂದ್ರೆ ನಾವು ಪರ್ಮಿಷನ್ ಪಡ್ಕೊಂಡೇ ಕಾರ್ಯಕ್ರಮ ಮಾಡ್ತಾ ಇದ್ದಿತ್ತು. ಇವ್ರದ್ದು ಡೈವರ್ಷನ್ ಸ್ಟ್ರಾಟಜಿ ಅಷ್ಟೇ. ಪಿಕ್ ಪಾಕೆಟರ್ ಮನಸ್ಥಿತಿ ಇದು. ನಿಮ್ಮ ಗಮನವನ್ನ ಬೇರೆಡೆಗೆ ಸೆಳೆಯೋದು, ಅದನ್ನ ಮಾಡ್ಕೊಳ್ಳೋದು, ಅದನ್ನ ಮಾಡ್ತಾ ಇದ್ದೀವಿ. ಇಲ್ಲ, ಹಿಂದೂ ಪರ ಸಂಘಟನೆ ಮಾಡ್ತಾ ಇದ್ದಾರೆ ಇವತ್ತು. ಅದಕ್ಕೆ ಇವತ್ತು ಕಡಿವಾಣ ಬೀಳ್ತದೆ ಅನ್ನೋ ಭಯ ಬಂದು ಏನಾರ ಮಾತಾಡ್ತಾರೆ. ಅವ್ರ ಮಾತಿಗೆಲ್ಲ ಅದ್ ಯಾವ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ನೋಡಿ, ಸರ್ಕಾರವಾಗಿ ಅಲ್ಲಿ ಏನ್ ನೆರೆ ಬಂದಿದೆ ಕೆಲಸ ಮಾಡ್ತಾ ಇದ್ದಾರೆ. 2,000 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ. ನೆರೆ ಪರಿಹಾರಕ್ಕೆ ಏನ್ ಬೇಕು ಕೆಲಸ ಮೋಹನ್ ಗೌಡ್ರೆ, ಇಬ್ರು ಮೋಹನ್ ಗೌಡ್ರೆ ಪ್ಲೀಸ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಟರಾಜ್ ಗೌಡ್ರೆ, ಈಗ ಒಂದ್ ನಿಮಿಷ ಪ್ರಿಯಾಂಕ್ ಖರ್ಗೆ ಅವರು IT-BT ಸಚಿವರು. ಬೆಂಗಳೂರಿನ ಪರಿಸ್ಥಿತಿಯ ಬಗ್ಗೆ ಉದ್ಯಮಿಗಳಿಂದ ಹಿಡಿದು ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ನೋಡಿದ್ರೆ RSS ಬಗ್ಗೆ ಮಾತನಾಡ್ತಾರೆ. ನಿಮ್ಮ ಆದ್ಯತೆ ಪ್ರಯಾರಿಟಿ ಬೇಕಿದ್ದು ಅಲ್ಲಿಗೆ. ಈ ನಿಯಮ ಆಲ್ರೆಡಿ ಇತ್ತು, ಆ ನಿಯಮವನ್ನು ತರ್ತೀವಿ ಅಂತ ಅಂದ್ರೆ ಬುಟ್ಟಿಯಲ್ಲಿ ಹಾವಿದೆ ಅಂತ ಹೆದರಿಸೋದಾ ನೀವು? ಈಗ ರಕ್ಷಿತ್ ಶೆಟ್ರೆ, ಈಗ ನೀವು IT-BT ಸಚಿವರು ಅವ್ರ ಬಗ್ಗೆ ನೀವು ನವೆಂಬರ್ ಅಲ್ಲಿ ಸುಮಾರು 80 ಕಂಟ್ರಿಗಳಿಂದ ಈ ಬೆಂಗಳೂರಿನಲ್ಲಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಟೆಕ್ ರೈಸ್ ಒಂದು IT-BIZ ಕಾರ್ಯಕ್ರಮ ಆಗ್ತಾ ಇದೆ. ಅದಕ್ಕೆ ಎಷ್ಟು ಕಾರ್ಯಕ್ರಮಗಳನ್ನ, ಎಷ್ಟು ಪ್ರಿಲಿಮಿನರಿ ಮೀಟಿಂಗ್ ಸರಿ ಇಲ್ಲ, ಕಸ ವಿಲೇವಾರಿ ಆಗ್ತಿಲ್ಲ ಅಂತ ಕಿರಣ್ ಮಜುಮ್ದಾರ್ ಶಾ, ಮೋಹನ್ ದಾಸ್ ಪೈ ಇದ್ದವರೆಲ್ಲ ಮಾತಾಡ್ತಾ ಇದ್ದಾರೆ. ಚಟುವಟಿಕೆಗೆ ಬ್ರೇಕ್ ಹಾಕ್ತಿವಿ, RSS ಕಟ್ಟಿ ಹಾಕ್ತಿವಿ ಅಂತ ಹೇಳ್ತೀರಿ. ನಿಮ್ಮ ಆದ್ಯತೆ ಯಾವುದು ಸರ್? ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಮಾತನಾಡಬೇಕಿದ್ರೆ
ಬೆಂಗಳೂರಿನ ಇವತ್ತಿನ ಈ ತರ ಪ್ರಾಬ್ಲಮ್ಗೆ ಯಾರು ಕಾರಣ? ಆ ಬೊಮ್ಮಾಯಿ ಅವರು ಒಬ್ಬ ಮಂತ್ರಿನಾಗ್ದಲೆ ಭ್ರಷ್ಟಾಚಾರ ಮಾಡಿ ಈಗ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಕೇಳಿ, ಬೊಮ್ಮಾಯಿ ಅವರು ಮಾಡಿದಂತ ಸರ್ 2.5 ವರ್ಷ ಆಯ್ತು ನೀವು ಅಧಿಕಾರಕ್ಕೆ ಬಂದು, ನೀವು ಇನ್ನೂ ವಿಪಕ್ಷದಲ್ಲಿ ಇದ್ದಂಗೆ ಮಾತಾಡ್ತೀರಿ. ನೀವು 2.5 ವರ್ಷಕ್ಕೆ ಯಾರು ಹೊಣೆಗಾರಿಕೆ? 2 ವರ್ಷಕ್ಕೆ ರಸ್ತೆ ಗುಂಡಿ ಬಿದ್ದಿಂದ ಯಾರು ಹೊಣೆಗಾರಿಕೆ? ಹಣವನ್ನ ತಿಂದು ತೇಗಿ ಬೊಮ್ಮಾಯಿ ಅವರು ಈ ಬೆಂಗಳೂರನ್ನ ಹಾಳು ಮಾಡಿ ಹೋಗಿದ್ದಾರೆ. ಇವತ್ತು ನಾವು ರಿಪೇರಿ ಮಾಡ್ತಾ ಇದೀವಿ, ಮಾಡ್ತೀವಿ. ಆದ್ರೆ ಇದರಿಂದ ಸಾಧಿಸಿದ್ದೇನು ನೀವು? ಕೇಳಿ, ಇದರಿಂದ ಸಾಧಿಸಿದ್ದೇನು? ಒಂದ್ ಸೆಂಟೆನ್ಸ್ ಕಂಪ್ಲೀಟ್ ಮಾಡಕ್ ಬರಬಲ್ರಿ ರಕ್ಷಟ್ರೆ. ಗೌಡ್ರೆ, ಈಗ ಇದರಿಂದ ಏನ್ ಸಾಧಿಸಿದ್ರಿ? ಈ ನಿಯಮವನ್ನ ಮಾಡಿ ಏನ್ ಸಾಧಿಸಿದ್ರಿ ನೀವು? ನೋಡ್ರಿ, ಕಾನೂನು ಎಲ್ಲರಿಗೂ ಒಂದೇ. ಯಾವ ಸಂವಿಧಾನವನ್ನ ವಿರೋಧ ಮಾಡ್ತಕ್ಕಂತಹ RSS ಆಗ್ಲಿ ಬಲಪಂಥೀಯವಾದಿಗಳಾಗ್ಲಿ ಇವತ್ತು ಅವರಿಗೆ ಎಚ್ಚರಿಕೆ ಇದೆ. ಸಂವಿಧಾನವನ್ನ ಯಾರು ತುಚ್ಛವಾಗಿ ಕಾಣ್ತಾರೆ, ಸಮಾನತೆಯನ್ನ ಯಾರು ತುಚ್ಛವಾಗಿ ಕಾಣ್ತಾರೆ, ಯಾರು ಅಲ್ಪಸಂಖ್ಯಾತರ ವಿರುದ್ಧ, ದಲಿತರ ವಿರುದ್ಧ, ಹಿಂದುಳಿದ ವರ್ಗದವರ ವಿರುದ್ಧ ವಿಷವನ್ನ ಕಟ್ತಾರೆ, ಇವತ್ತು ಈ ದೇಶಕ್ಕೆ ಮಾರಕ ಆಗಿದೆ. ಅದಕ್ಕೆ ಕಡಿವಾಣ ಹಾಕುವಂಥದ್ದು ಎಲ್ಲರಿಗೂ ಬೇಕಾಗಿದೆ. ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ. ಸಂವಿಧಾನವನ್ನ ಮೀರಿ, ಕಾನೂನನ್ನ ಮೀರಿ ಕೆಲಸ ತಮಿಳುನಾಡಲ್ಲಿ ಯಾವ ರೀತಿಯಾಗಿ ಕಾನೂನನ್ನ ಪಾಲನೆ ಆಗ್ತಾ ಇದೆ, ಯಾವ ದ್ವೇಷ ಬಿತ್ತಿ ಮಾಡಿ ನಟರಾಜ್ ಗೌಡ್ರೆ, ನೀವು ಭಾಷಣನೇ ಮಾಡ್ತಾ ಇದ್ರಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಾನು ಹೇಳೋದು ಇಷ್ಟೇ. ಆಯ್ತು, ನಿಮ್ದು ಆ ಸಂಘಟನೆಗೆ ಬ್ರೇಕ್ ಹಾಕೋದು ಘನ ಉದ್ದೇಶ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಸಂಘಟನೆಯ ಚಟುವಟಿಕೆಗೆ ಬ್ರೇಕ್ ಹಾಕೋದು ನಿಮ್ಮ ಘನ ಉದ್ದೇಶ ಆಗಿತ್ತು. ಓಕೆ, ಅಗ್ರಿ. ನೀವು ಸರ್ಕಾರವಾಗಿ ಅದನ್ನು ಮಾಡೋದಕ್ಕೆ ಹೊರಟಿದ್ದೀರಿ. ಅದನ್ನೂ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳೋದು ನಾನು. ಆಯ್ತು, ಇನ್ನು ಮಾಡೋಣ. ನೀವು ಸರಿ ನಾನು ಮಾಡಿ ಅಂತ ಹೇಳ್ತಿಲ್ಲ, ಮಾಡೋದನ್ನು ಸರಿ ಮಾಡ್ಲಿಲ್ಲ ಅಂತ ಹೇಳಿದ್ದು. ಅದನ್ನು ಅರ್ಥಬಂಧ ಮಾಡಿದ್ರಿ. ಅನುಮತಿ ತೆಗೆದುಕೊಳ್ಳದೆ ಯಾವ ಕಾರ್ಯಕ್ರಮ ಆಗ್ತಾ ಇತ್ತು RSS ಮತ್ತೆ ಬಲಪಂಥೀಯ ಸಂಘಟನೆಗಳಿಂದ ಕಡಿವಾಣ ಬೀಳುತ್ತೆ. ಅನುಮತಿ ತಗೊಳ್ಳೇಬೇಕು. ಶಾಲಾ ಕಾಲೇಜು ಆವರಣಗಳಲ್ಲಿ ಎಲ್ಲಿವರು ಕಾರ್ಯಕ್ರಮ ಮಾಡ್ತಾರೆ, ಇಲ್ಲಿ ಮಾಡಕ್ಕಾಗಲ್ಲ. ಶಾಲಾ ಕಾಲೇಜು ಆವರಣ, ಸರ್ಕಾರಿ ಶಾಲಾ ಕಾಲೇಜು. ನಟರಾಜ್ ಗೌಡ್ರೆ, ಒಂದು ಪ್ರಶ್ನೆ ಇದೆ, ಅದಕ್ಕೆ ದಯವಿಟ್ಟು ಉತ್ತರ ಕೊಡಿ. ಮೋಹನ್ ಗೌಡ್ರೆ, ಒಂದ್ ನಿಮಿಷ. ನಟರಾಜ್ ಗೌಡ್ರೆ, ಇಲ್ಲಿ ಕೇಳಿಸ್ಕೊಳ್ಳಿ. ಗೌಡ್ರೆ ಒಂದ್ ನಿಮಿಷ. ಮೋಹನ್ ಗೌಡ್ರೆ ಒಂದ್ ನಿಮಿಷ. ನಟರಾಜ್ ಗೌಡ್ರೆ, ಇಲ್ಲಿ ಕೇಳಿಸ್ಕೊಳ್ಳಿ ದಯವಿಟ್ಟು. ನನಗೆ ನೇರ ಉತ್ತರ ಬೇಕು. ಸರ್ಕಾರಿ ಶಾಲೆಯ ಆವರಣದಲ್ಲಿ RSS ಚಟುವಟಿಕೆಗೆ ಅವಕಾಶ ಕೊಡಲ್ಲ ಅಂದ ತಕ್ಷಣ, ಕೊಡಲ್ಲ ಅಂತ ಅನ್ಕೊಳ್ಳಿ ನೀವು, ಕೊಡಲ್ಲ ಅಂದ ತಕ್ಷಣ RSS ನ ಚಟುವಟಿಕೆಯೆಲ್ಲ ನಿಂತು ಹೋಗುತ್ತೆ ಅನ್ನೋದು ನಿಮ್ಮ ಭ್ರಮೆ ಅಲ್ವಾ? ಅವರು ಝೀರೋದಿಂದ ಬಂದವರು, ಅವರು ಝೀರೋದಿಂದ ಬಂದಿದ್ದು. ರಕ್ಷಶೆಟ್ರೆ, ನಾವು ಅದು ನಿಂತೋಗಿದ್ದಲ್ಲ, ದುರುಪಯೋಗ ಆಗ್ತಾ ಇತ್ತಲ್ಲ, ಇಲ್ಲಿವರೆಗೂ ಆಗ್ತಾ ಇರ್ತಾರೆ. ದುರುಪಯೋಗವನ್ನ ಕಡಿವಾಣ ಹಾಕಬಹುದಲ್ಲ. RSS ಶಾಖೆಗಳಿಗೆ ಸರ್ಕಾರಿ ಶಾಲಾ ಕಾಲೇಜಿನ ಆವರಣ ಎರಡನೇದು ಶಾಲಾ ಕಾಲೇಜು. ನಟರಾಜ್ ಗೌಡ್ರೆ, ನಾಳೆ ನೀವು ಶಾಲೆಯಲ್ಲಿ ಅವಕಾಶ ಕೊಡ್ಲಿಲ್ಲ ಅಂತಾದ್ರೆ ಅವರಿಗೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಷ್ಟು ಶಕ್ತಿಯುತರಿದ್ದಾರೆ ಅವರು. ಯಾವುದೇ ಶಾಖೆ ಆಗ್ಬೋದು, ಯಾವುದೇ ನೀವು ಶಾಲೆಯಲ್ಲಿ ಅವಕಾಶ ಕೊಡ್ಲಿಲ್ಲ ಅಂತ ಅನ್ಕೊಳ್ಳಿ. ನಟರಾಜ್ ಗೌಡ್ರೆ, ನೀವು ಶಾಲೆಯಲ್ಲಿ ಅವಕಾಶ ಕೊಡ್ಲಿಲ್ಲ ಅಂತ ಅನ್ಕೊಳ್ಳಿ, ದೇವಸ್ಥಾನದಲ್ಲಿ ಅವಕಾಶ ಕೊಡ್ಲಿಲ್ಲ ಅಂತ ಅನ್ಕೊಳ್ಳಿ, ಅವರಿಗೆ ಬೇಕಾಗಿದ್ದನ್ನ ಮಾಡುವಷ್ಟು ಶಕ್ತಿಯುತವಾಗಿದ್ದಾರೆ ಅವರು. ಇಂದಿರಾ ಗಾಂಧಿ ಕಾಲದಿಂದಲೇ ಕಡಿವಾಣ ಹಾಕುವಂತ ಪ್ರಯತ್ನಗಳು ಮಾಡಿದ್ರಿ, ಆಗ್ಲಿಲ್ಲ. ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದ್ದಾರೆ ಅವರು, ಶಕ್ತಿಯುತವಾಗಿದ್ದಾರೆ. ಯಾವ ಕೋಮುವಾದಿ ಬೀಜಗಳನ್ನ ಉಪಯೋಗಿಸಿಕೊಂಡು ಸರ್ಕಾರಿ ಜಾಗಗಳಲ್ಲಿ ಅದನ್ನ ದುರುಪಯೋಗ ಮಾಡ್ಕೊಳಕ್ ಬಂದ್ರೆ ಯಾವುದೇ ಕಾರಣಕ್ಕೆ ಅವಕಾಶ ಕೊಡೋದಿಲ್ಲ. ಅದು ದೇವಸ್ಥಾನದ ಆವರಣ ಆಗ್ಬೋದು, ಶಾಲಾ ನಿಮ್ಮ ಭ್ರಮೆ ಅಲ್ವಾ ಅಂತ. ಅವಕಾಶ ಇಲ್ಲ, ಅವಕಾಶ ಇಲ್ಲ. ಇದು ಕಠಿಣವಾಗಿ ನೀವು ತೀರ್ಮಾನ ಆಗಿದೆ. ಅಲ್ಲ, ಇದು ಹೆಂಗಾಯ್ತು ಗೊತ್ತಾ ನಟರಾಜ್ ಗೌಡ್ರೆ? ನನ್ನ ಕೋಳಿ ಕೂಗಿದ್ರೇನೆ ಬೆಳಕಾಗೋದು ಅಂತ ಹೇಳ್ದಂಗ ಆಯ್ತು. ಅವ್ರು ಬೇಕಾದಂತ ವ್ಯವಸ್ಥೆ ಮಾಡ್ಕೊಡ್ತಾರೆ. ನೋಡಿ, ನಮ್ಮ ಕೋಳಿ ಬೇಡ, ರಕ್ಷಿಸೇಟ್ರ ಕೋಳಿ ಬೇಡ, ಮೋಹನ್ ಕೋಳಿ ಬೇಡ. ಕಾನೂನು ದೊಡ್ಡದು, ಕಾನೂನಿಗೆ ದೊಡ್ಡವರು ಯಾರು ಇಲ್ಲ. ಈ ಬಿಜೆಪಿಗರು, RSSಗರು, ಬಲಪಂಥೀಯವಾದಿ ಸಂಘಟನೆಗಳು ಕಾನೂನಿಗಿಂತ ದೊಡ್ಡವರು ತಿಳ್ಕೊಂಡಿದ್ರೆ ಸಾಧ್ಯ ಇಲ್ಲ. ಕಡಿವಾಣ ಕಾನೂನು ತನ್ನ ಕ್ರಮವನ್ನು ಜರುಗಿಸ್ತದೆ. ಯಾರು ದ್ವೇಷ ಮಾಡೋಂಗಿಲ್ಲ, ಯಾರು ವಿಷ ಬೀಜ ಅಸಮಾನತೆಯನ್ನು. ನಟರಾಜ್ ಗೌಡ್ರೆ, 2 ಸೀಟಿಂದ ಬೆಳೆದವರು ಅವರು.
ಶಾಖೆ ಮಾಡಿದಾಗ 4 ಜನ ಇರ್ತಿರ್. ಒಂದ್ ನಿಮಿಷ, ಒಂದು ಊರಲ್ಲಿ ಶಾಖೆ ಮಾಡಿದಾಗ 4 ಜನ ಇರ್ತಿರ್ಲಿಲ್ಲ. ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದ್ದಾರೆ. ನೀವು ನೋಡಿದ್ರೆ ಶಾಲೆಯಿಂದ ಅವರನ್ನು ಹೊರಗಿಟ್ರೆ ನಾವು ಅವರನ್ನ ಕಡಿವಾಣ ಹಾಕ್ತೀವಿ ಅಂತ ಹೇಳ್ತೀರಿ. ನೋಡಿ, ಇದು ಫ್ಯಾಂಟಾಸ್ಟಿಕ್ ನಾನ್ಸೆನ್ಸ್. ಇದು ಅವರ ಅಜೆಂಡಾ ಏನು? RSS ಮುಖಾಂತರ ಬಿಜೆಪಿಗೆ ಚುನಾವಣೆಗೆ ಕಾರ್ಯಕರ್ತ ತಯಾರು ಮಾಡೋ ಅಜೆಂಡಾ ಅದು. RSS ಕಚೇರಿಗಳು, RSS ಗೆ ತಮಗೆ ನಾಚಿಕೆ ಆಗ್ಬೇಕು. RSS ಸಂಘಟನೆಗಳಿಗೆ ಕಾರ್ಯಕರ್ತರ ತಯಾರು ಮಾಡ್ಕೊಳ್ಳೋಕೆ ಸರ್ಕಾರಿ ವ್ಯವಸ್ಥೆಯೊಳಗೆ ನಿಮ್ಮ ಪ್ರವೇಶವನ್ನು ತಡೆದ್ರೆ, ಒಂದ್ ನಿಮಿಷ, ಸರ್ಕಾರಿ ವ್ಯವಸ್ಥೆಯೊಳಗೆ ನಿಮ್ಮ ಪ್ರವೇಶವನ್ನು ತಡೆದ್ರೆ ಕಡಿವಾಣ ಹಾಕಬಹುದು ಅಂತ ಲೆಕ್ಕಾಚಾರ ಅವರು. ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಪ್ಲೀಸ್ ನಾನು ಇನ್ನೊಬ್ಬರ ಅತಿಥಿಯನ್ನು ಮಾತನಾಡಿಸಬೇಕು. ಮೋಹನ್ ಗೌಡ್ರೆ, ಸರ್ಕಾರಿ ವ್ಯವಸ್ಥೆಯೊಳಗೆ ನೀವು ಬರೋದನ್ನ ತಡೆದ್ರೆ ನಾವು ಗೆದ್ವಿ, ನಿಮಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಇದೆ ಅಂತ ಅವ್ರು ಭಾವಿಸಿದ್ದಾರೆ. ಏನ್ ಹೇಳ್ತೀರಿ? ನೋಡಿ, ಇವತ್ತು ಮೊನ್ನೆ ಅಂತ ಹೇಳಿದ್ರೆ ಮೈಸೂರು ಅಂತ ಚಾಮುಂಡೇಶ್ವರಿಗೆ ಆ ಮುಸ್ಲಿಂ ಮಹಿಳೆಗೆ ಭೇಟಿ ಕೊಟ್ಟಾಗ ಅಲ್ಲಿ ಹಿಂದೂ ಕಾರ್ಯಕರ್ತರನ್ನೆಲ್ಲ ಅರೆಸ್ಟ್ ಮಾಡಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ರು 60 ಜನರನ್ನ. ಆ ಪೊಲೀಸ್ ಸ್ಟೇಷನ್ ಆವರಣದ ಒಳಗಡೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತೇಳಿ RSS ಶಾಖೆಯನ್ನ ಆ ಪೊಲೀಸ್ ಸ್ಟೇಷನ್ ಒಳಗಡೆನೆ ಮಾಡಿ ಮಾತೃಭೂಮಿಗೆ ವಂದಿಸುವಂತಹ, ಇವತ್ತು ನೆಹರು ಅವರಿಂದಲೇ ಆಗದೇ ಇದ್ದಂತಹ ಕಾರ್ಯ, ನೆಹರು ಅವರ ಮರಿಮೊಮ್ಮಗಳ ಹೆಸರನ್ನು ಇಟ್ಕೊಂಡು ಗಾಂಧಿ ಕುಟುಂಬದ ಒಂದು ಬಕೆಟ್ ಅನ್ನ ಇಟ್ಕೊಂಡು ಇವತ್ತು ಇಲ್ಲಿ ಸಾವಿರ ಕೋಟಿ ರೂಪಾಯಿಗಳ ಲೂಟಿ ಮಾಡಿ ಇವತ್ತು ತಮ್ಮ ಆ ಲೂಟಿಯನ್ನ ಉಳಿಸ್ಕೊಳ್ಳಿಕ್ಕಾಗಿ ಇವತ್ತು RSS ಬೆಳಗ್ಗೆ ಎದ್ದ ತಕ್ಷಣ ಇವ್ರಿಗೆ ಅದೇ ಮಂತ್ರ ಜಪ ಆಗಿದೆ. ಬೆಳಗ್ಗೆ ಎದ್ದ ತಕ್ಷಣ RSS ಇವರು ಹಿಂಸಾವಾದಿಗಳು, ಇವರು ಕೋಮುವಾದಿಗಳು, ಇವರು ಗಾಂಧಿಯರ ಹತ್ಯೆ ಮಾಡಿದ್ರೆ ಅದರಿಂದಲೇ ಇವರಿಗೆ ಒಂದು ಸಮುದಾಯದ ಓಲೈಕೆ ಮಾಡ್ಕೊಂಡು ಅದರಿಂದ ಒಂದು ಸಮುದಾಯ ನಮಗೆ ಮತ ಹಾಕತ್ತೆ, ಅದರಿಂದಲೇ ನಾವು ರಾಜ್ಯವನ್ನ ಆಡಳಿತ ಮಾಡ್ತೇವೆ ಹೇಳೋ ಭ್ರಮೆಯಲ್ಲಿದ್ದಾರೆ. ಮೋಹನ್ ಗೌಡ್ರೆ, ನಿಮ್ಮನ್ನು ಮಾತನಾಡಿಸ್ತೀನಿ. ನಟರಾಜ್ ಗೌಡ್ರೆ ಮಾತನಾಡಿಸ್ತೀನಿ. ನನಗೊಂದು ಚಿಕ್ಕ ಬ್ರೇಕ್ ನ ಸಮಯ. ಬ್ರೇಕ್ ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.